ಶಿವಮೊಗ್ಗದ ಅಂಬೇಡ್ಕರ್ ವೃತ್ತದಲ್ಲಿ ನೂತನ ಸಚಿವ ಟಿ ರಘುಮೂರ್ತಿಗೆ ಸನ್ಮಾನಿಸಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ನೂತನ ಸಚಿವ ಟಿ ರಘುಮೂರ್ತಿ ಅವರಿಗೆ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಇನ್ನು ಡಿಕೆ ಶಿವಕುಮಾರ್ ಅವರ ನೂತನ ಸಚಿವರಾದ ನಂತರ ಇದೇ ಮೊದಲ ಬಾರಿಗೆ ಟಿ ರಘುಮೂರ್ತಿ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಯುವ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕೆಟಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ವೇದಿಕೆಯಲ್ಲಿ ಟಿ ರಘುಮೂರ್ತಿ ಯುವ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕೆಟಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪುಷ್ಪವೃಷ್ಟಿ ಮಾಡಿ ನೂತನ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ್ದು, ದೊಡ್ಡದಾದ ಒನಕೆ ಸಹ ಕೊಡುವ ಮೂಲಕ ಶುಭ ಕೋರಿದ್ದಾರೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ತಮ್ಮ ಕೃತಜ್ಞತೆಗಳನ್ನ, ಅಭಿಮಾನವನ್ನ ಮತ್ತು ಸಂವಿಧಾನಬದ್ಧಂತ ಸಿಕ್ಕಂತ ಹಕ್ಕು ಮತ್ತು ಅಧಿಕಾರಗಳನ್ನ ಕೃತಜ್ಞತೆಯಿಂದ ಸ್ಮರಿಸುವಂತ ವ್ಯಕ್ತಿ ಮತ್ತು ಕೋಟೆನಾಡು ಚಿತ್ರದುರ್ಗದ ಅಂತಃಶಕ್ತಿಯಾಗಿದ್ದಾರೆ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರು. ಅಭಿಮಾನಕ್ಕೆ ಮತ್ತೊಂದು ಹೆಸರು, ಪ್ರಗತಿಗೆ ಮತ್ತೊಂದು ಹೆಸರು, ಅಭ್ಯುದಯಕ್ಕೆ ಮತ್ತೊಂದು ಹೆಸರು, ಪ್ರಗತಿಗೆ ಮತ್ತೊಂದು ಹೆಸರೇ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರು. ಓರ್ವ ವ್ಯಕ್ತಿ ವಿದ್ಯಾವಂತನಾಗಲಿ ಮತ್ತು ತನ್ನ ಯೋಚನೆ ಮತ್ತು ಯೋಜನೆಗಳ ಮೂಲಕವಾಗಿ ಹೇಗೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅಕ್ಷರಶಃ ಸಾಧಿಸಿ ತೋರಿಸಿದಂತಹ ವ್ಯಕ್ತಿ, ಜನಪ್ರತಿನಿಧಿಯಾದಂಥವರು, ಜನನಾಯಕರಾದಂಥವರು ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರು. ಸಚಿವರಾದ ನಂತರದಲ್ಲಿ ಮೊದಲ ಬಾರಿಗೆ ಕೋಟೆನಾಡು ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಅಭಿಮಾನದ ಅಂತ ವಿನಿಸ್ಕೊಳ್ತಾನೆ ಶ್ರೀಯುತ ಸನ್ಮಾನ ಆಗೋವರೆಗೂ ದಯಮಾಡಿ ವೇದಿಕೆಗೆ ಯಾವ ಕಾರ್ಯಕರ್ತರು ಬರಬಾರ್ದು, ದಯಮಾಡಿ ಕೈ ಮುಗಿಸಿ ಹೇಳ್ತೀನಿ. ಹಣ್ಣಿನ ಸನ್ಮಾನ ಮುಗಿಯುವವರೆಗೂ ಶಾಸಕ ಟಿ ಪಪ್ಪಿಯಣ್ಣ ಬರಬೇಕು. ನಮ್ಮ ಪಿ ರಘುವಣ್ಣ ಆಯೋಗದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ದಯಮಾಡಿ ನಮ್ಮ ಕಾರ್ಯಕರ್ತರು ಮಾತ್ರ ಬರಬೇಕು. ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರಿಗೆ ಪರ್ಯಾಯವಾದ ಮತ್ತೊಂದು ಹೆಸರೇ ಅಭಿವೃದ್ಧಿ. ಅಂತಹ ಅಭಿವೃದ್ಧಿಯ ಹರಿಕಾರರಾದಂತಹ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರನ್ನ ಕರ್ನಾಟಕ ಸರ್ಕಾರದ ಸಚಿವರನ್ನಾಗಿ ಮಾಡಿದೆ. ಆ ಸಚಿವರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಮೊದಲ ಬಾರಿಗೆ ರಘುಮೂರ್ತಿ ಸರ್ ಅವರಿಗೆ ಕೃತಜ್ಞತೆಯ ಧನ್ಯವಾದಗಳನ್ನ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರ ಯುವ ಸೇನೆ ವತಿಯಿಂದ ಸಲ್ಲಿಸ್ತಾರೆ. ವೇದಿಕೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಜೊತೆ ಆಗ್ಬೇಕಂತ ವಿನಿಸ್ಕೊಳ್ತಾನೆ. ಇದೀಗ ಬೃಹತ್ತಾದಂತಹ ಪುಷ್ಪ ಹಾರದ ಮೂಲಕವಾಗಿ ಪಪ್ಪಿ ಸರ್ ದಯಮಾಡಿ ಜೊತೆ ಆಗ್ಬೇಕು. ಪಪ್ಪಿ ಸರ್ನ ಒಳಗೊಂಡಂತೆ ಎಲ್ಲರೂ ಕೂಡ ಬೃಹತ್ತಾದಂತಹ ಹಾರಕ್ಕೆ ಜೊತೆ ಆಗ್ಬೇಕಂತ ವಿನಿಸ್ಕೊಳ್ತಾನೆ. ಈ ಹಾರ ಅಭಿಮಾನದ ಹಾರ, ಅಭಿವೃದ್ಧಿಯ ಹಾರ, ಪ್ರಗತಿಯ ಹಾರ, ಚಿತ್ರದುರ್ಗಕ್ಕೆ ಹೊಸ ಭರವಸೆ, ಹೊಸ ಕನಸು, ಹೊಸ ಕನವರಿಕೆ ಮತ್ತು ರಚನಾತ್ಮಕ ಕ್ರಿಯಾನೋಟದ ಮುನ್ನೋಟದ ಭಾಗವಾಗಿ ಕಾರ್ಯಕ್ರಮ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರಿಗೆ ಒನಕೆಯನ್ನ ಕೊಡೋದ್ರ ಮೂಲಕವಾಗಿ ತಮ್ಮ ಅಭಿಮಾನವನ್ನ, ಪ್ರೀತಿಯನ್ನ ಶ್ರೀಯುತ ಟಿ ರಘುಮೂರ್ತಿ ಶಿವಕುಮಾರ್ ಸರ್ಕಾರದ ಸಚಿವರಾದಂತಹ ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರಿಗೆ ಒನಕೆಯನ್ನ ಕೊಡುಗೆಯಾಗಿ ಕೊಡಲಾಗ್ತಿದೆ. ಅಭಿಮಾನದಿಂದ ಕೃತಜ್ಞತೆ ಮೂಲಕವಾಗಿ ವೀರವನಿತೆಯ ಶಕ್ತಿ ದುರ್ಗದ ಮಧುಕರ ನಾಯಕನಿಗೆ ಕೊಡಲಾಗ್ತಿದೆ. ಶ್ರೀಯುತ ಟಿ ರಘುಮೂರ್ತಿ ಸರ್ ಅವರಿಗೆ ವೀರವನಿತೆಯ ಶಕ್ತಿ ದುರ್ಗದ ಮಧುಕರ ನಾಯಕನಿಗೆ, ಜನನಾಯಕನಿಗೆ, ನಿಜವಾದಂತಹ ನಾಯಕರಾದಂಥವರು, ಜನನಾಯಕರಾದಂಥವರು ಶ್ರೀಯುತ ಟಿ ರಘುಮೂರ್ತಿ ಸರ್ ಅಭಿವೃದ್ಧಿಯ ಕಾರಣಕ್ಕಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೋಟೆನಾಡು ಚಿತ್ರದುರ್ಗದ ಅಂತಃಶಕ್ತಿಯಾದಂಥವರು, ಪ್ರಗತಿಗೆ ಪೂರಕವಾಗಿ ಸ್ಪಂದಿಸುವಂತಹ ವ್ಯಕ್ತಿ ಮತ್ತು ಶಕ್ತಿಯಾದಂಥವರು, ಭಾಗ ಮತ್ತು ತಮ್ಮ ರಕ್ತದಲ್ಲಿ ಬರೆದಿರುವಂತಹ, ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹಿ ಇರುವಂತಹ ಭಾವಚಿತ್ರ, ಸಾಮಾನ್ಯವಾದ ಭಾವಚಿತ್ರವಲ್ಲ, ತಮ್ಮ ರಕ್ತದಲ್ಲಿ ಬರೆದಿರುವಂತಹ ಭಾವಚಿತ್ರ. ಐತಿಹಾಸಿಕ ಚಿತ್ರದುರ್ಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಭಿಮಾನಿ ವೃಂದದವರು ಎಲ್ಲರಿಗೂ ವೀರೇಂದ್ರ ಪಪ್ಪಿ ನಮಸ್ಕಾರಗಳು. ನಾಲ್ಕು ಬ್ಯಾಗ್ ಅದು ಅಷ್ಟೇ, 4 ಬ್ಯಾಗ್ ಅದು.
ಸ್ವಲ್ಪ